ಓಕೆ 120th ಕ್ವೆಶನ್ ಏನ್ ಹೇಳ್ತಾ ಇದ್ದಾರೆ, ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಎ ಬಿ ಸಿ ಇದೆ. ಓಕೆ, ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಬಿ ಸಿ ಯು ಮಧ್ಯ ಬಿಂದು ಓ ಆಗಿದೆ. ಬಿ ಸಿ ಅನ್ನು ವ್ಯಾಸವಾಗಿಸಿ ಎಳೆದ ಅರ್ಧವೃತ್ತ ಕಂಸವು ಎ ಬಿ ಮತ್ತು ಎ ಸಿ ಗಳನ್ನು ಕ್ರಮವಾಗಿ ಡಿ ಮತ್ತು ಇ ಗಳಲ್ಲಿ ಛೇದಿಸುತ್ತದೆ. ಆಂಗಲ್ ಬಿ ಎ ಸಿ 50 ಡಿಗ್ರಿ ಆದ್ರೆ ಆಂಗಲ್ ಡಿ ಒ ಇ ಎಷ್ಟು? ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಎ ಬಿ ಸಿ ಇದೆ. ಓ ಅನ್ನೋದು ಬಿ ಸಿ ಗೆ ಮಿಡ್ ಪಾಯಿಂಟ್ ಅಂತ ಹೇಳ್ತಾರೆ. ಒಂದು ಸೆಮಿ ಸರ್ಕಲ್ ಅನ್ನ ಡ್ರಾ ಮಾಡಿದ್ದಾರೆ. ಹೇಗೆ? ಬಿ ಸಿ ಡಯಾಮೀಟರ್ ಬರೋ ತರ. ಆಮೇಲೆ ಅದು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ? ಎ ಬಿ ಮತ್ತೆ ಎ ಸಿ ನ ಡಿ ಕಡೆ ಮತ್ತೆ ಇ ಕಡೆ ರಿಸ್ಪೆಕ್ಟಿವ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಬಿ ಎ ಸಿ ಅನ್ನೋದು 50 ಆದ್ರೆ ಡಿ ಒ ಇ ಅನ್ನೋದು ಎಷ್ಟಾಗುತ್ತೆ ಅಂತ ನಿಮ್ ಕ್ವೆಶನ್. ಓಕೆ, ತುಂಬಾ ಈಸಿ ಕ್ವೆಶನ್. ನೋಡಿ, ಇಲ್ಲಿ ಕೊಟ್ಟಿರೋದನ್ನ 1 by 1 ಬರ್ಕೊಳ್ಳೋಣ ಅಥವಾ ನೆಕ್ಸ್ಟ್ ಪೇಜ್ ತಗೊಳ್ಳೋಣ. ನೀಟಾಗಿ ವಿಲ್ ಟೇಕ್ ಅ ಬಿಗ್ಗರ್ ಡಯಾಗ್ರಾಮ್. ಓಕೆ, ಈ ತರ ಒಂದು ಟ್ರಯಾಂಗಲ್ ಇದೆ ನಿಮ್ಗೆ ಕೊಟ್ಟಿರೋದು. ಎ ಬಿ ಸಿ ಅನ್ನೋದು ಟ್ರಯಾಂಗಲ್ ಎ ಬಿ ಸಿ. ಓಕೆ, ನೆಕ್ಸ್ಟ್ ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಓ ಅನ್ನೋದು ಬಿ ಸಿ ಗೆ ಮಿಡ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಗೊತ್ತಾಯ್ತು ನಮ್ಗೆ? ಗಿವನ್ ಬಿ ಒ ಈಕ್ವಲ್ಸ್ ಟು ಓ ಸಿ. ಸರಿನಾ? ಈಗ ಬಿ ಇಂದ ಒಂದು ಸೆಮಿ ಸರ್ಕಲ್ ಅನ್ನ ಡ್ರಾ ಮಾಡಿದ್ದಾರೆ. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಇಲ್ಲಿ. ಓಕೆ, ಸೆಮಿ ಸರ್ಕಲ್ ಅನ್ನ ಡ್ರಾ ಮಾಡಿದ್ದಾರೆ. ಯಾವ ತರ? ಈ ತರ. ಓಕೆನಾ? ಇದು ಎ ಸಿ ನ ಎಲ್ಲಿ ಇಂಟರ್ಸೆಕ್ಟ್ ಆಯ್ತು? ಇ ಹತ್ರ. ಎ ಬಿ ನ ಎಲ್ಲಿ ಇಂಟರ್ಸೆಕ್ಟ್ ಆಯ್ತು? ಡಿ ಹತ್ರ. ಸರಿನಾ? ಆಮೇಲೆ ಇಲ್ಲಿ ಮತ್ತೆ ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ದಾರೆ. ಡಿ ಒ ಇ ಅನ್ನೋ ಟ್ರಯಾಂಗಲ್ ಡ್ರಾ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರೋ ಕ್ವಶನ್ ಇದನ್ನ ಏನ್ ಹೇಳ್ತಾ ಇದ್ದಾರೆ? ಆಂಗಲ್ ಯಾವ ಆಂಗಲ್ ಕೊಟ್ಟಿದ್ದಾರೆ? ಒಂದ್ ನಿಮಿಷ. ಆಂಗಲ್ ಬಿ ಎ ಸಿ ಕೊಟ್ಟಿದ್ದಾರೆ. ಸರಿನಾ? ಓಕೆ, ಆಂಗಲ್ ಬಿ ಎ ಸಿ ಅನ್ನೋದು ಎಷ್ಟಂತ ಹೇಳ್ತಾ ಇದ್ದಾರೆ? 50 ಡಿಗ್ರಿ. ಬಿ ಎ ಸಿ ಅಲ್ಲಿದೆ, ಇಲ್ಲಿದೆ ನಿಮ್ದು ಬಿ ಎ ಸಿ. ಸರಿನಾ? ಆಮೇಲೆ ಕೇಳಿರೋ ಕ್ವಶನ್ ಏನು? ಟ್ರಯಾಂಗಲ್ ಡಿ ಒ ಇ ನಲ್ಲಿ ಆಂಗಲ್ ಡಿ ಒ ಇ ಕಂಡುಹಿಡೀರಿ ಅಂತ. ಸೊ ಇದನ್ನ ನಾನೇನೋ ಒಂದು ಎಕ್ಸ್ ಅಂತ ಬರ್ಕೊಂತೀನಿ. ಸೊ ಅಬ್ಸರ್ವ್ ಮಾಡಿ ಏನೇನಿದೆ 1 by 1. ಆಲ್ಸೋ ಏನ್ ಹೇಳಿದ್ದಾರೆ? ಬಿ ಸಿ ಅನ್ನೋದು ಡಯಾಮೀಟರ್ ಅಂತ ಹೇಳಿದ್ದಾರೆ. ಸರಿನಾ? ಬಿ ಸಿ ಅನ್ನೋದು ಡಯಾಮೀಟರ್. ಈಗ ಬಿ ಒ ಈಕ್ವಲ್ಸ್ ಟು ಓ ಸಿ ಅಂತ ಗೊತ್ತಾಯ್ತು. ಯಾಕೆ? ಓ ಅನ್ನೋದು ಮಿಡ್ ಪಾಯಿಂಟ್. ಈಗ ನೋಡಿ, ಈ ಸೆಮಿ ಸರ್ಕಲ್ಗೆ ಸ್ವಲ್ಪ ಈ ತರ ಬರ್ಬೇಕಲ್ವಾ? ಬಿ ಸಿ ಅನ್ನೋ ಡಯಾಮೀಟರ್ ಆದ್ರೆ ನಿಮ್ದು ಸರ್ಕಲ್ ಸ್ವಲ್ಪ ಇಲ್ಲಿ ಕರೆಕ್ಟ್ ಆಗಿ ಟಚ್ ಆಗ್ಬೇಕು. ಬಿಕಾಸ್ ಬಿ ಸಿ ಅನ್ನೋದು ನಿಮ್ದು ಡಯಾಮೀಟರ್ ಅಲ್ವಾ? ಅಂದ್ ಇಲ್ಲಿ ಸ್ವಲ್ಪ ಟಚ್ ಆಗ್ತಾ ಇಲ್ಲ. 1 ಸೆಕೆಂಡ್. ಬಿ ಸಿ ಅನ್ನೋದು ಡಯಾಮೀಟರ್ ಆದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಟಚ್ ಆಗ್ಬೇಕಿದು. ಎಸ್, ಓಕೆ. ಎಸ್, ಈಗ ಬಿ ಸಿ ಅನ್ನೋದು ಡಯಾಮೀಟರ್ ಆದ್ರೆ ನಮ್ಗೇನ್ ಗೊತ್ತು? ರೇಡಿಯಸ್ ಅನ್ನೋದು ಹಾಫ್ ಆಫ್ ದ ಡಯಾಮೀಟರ್ ಇರುತ್ತೆ. ಕರೆಕ್ಟಾ? ಈಗ ಇದನ್ನ ಅಬ್ಸರ್ವ್ ಮಾಡಿದ್ರೆ ಓಕೆ, ಅವ್ರು ಆಲ್ರೆಡಿ ಹೇಳ್ತಾ ಇದ್ದಾರೆ ಓ ಅನ್ನೋದು ಬಿ ಸಿ ಗೆ ಮಿಡ್ ಪಾಯಿಂಟ್. ಓಕೆನಾ? ಆಮೇಲೆ ಬಿ ಸಿ ಡಯಾಮೀಟರ್ ಕೂಡ ಇದೆ. ಹಾಗಾದ್ರೆ ಓ ಇಂದ ಆ ಕಡೆ, ಓ ಇಂದ ಈ ಕಡೆ ಏನಾಯ್ತು? ರೇಡಿಯಸ್ ಆಯ್ತು. ಹೌದಾ? ಸೊ ಇದು ಈ ಬಿ ಒ ಮತ್ತೆ ಓ ಸಿ ಅನ್ನೋದು ನಿಮ್ದು ರೇಡಿಯಸ್ ಆಯ್ತು. ಯಾಕಂದ್ರೆ ಬಿ ಸಿ ಅನ್ನೋದು ಡಯಾಮೀಟರ್ ಇಸ್ ಹಾಫ್ ಆಫ್ ದ ರೇಡಿಯಸ್ ಅಂಡ್ ಬಿ ಒ ಈಕ್ವಲ್ಸ್ ಟು ಓ ಸಿ. ಓಕೆ, ಈಗ ಓ ಇ ಅನ್ನೋದು ಸರ್ಕಲ್ ಮೇಲೆನೆ ಇದೆ. ಕರೆಕ್ಟಾ? ಸೆಂಟರ್ ಇಂದ ಅಂದ್ರೆ ಓ ನಿಮ್ದು ಸೆಂಟರ್ ಆಯ್ತು. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಬಿ ಒ ಈಕ್ವಲ್ಸ್ ಟು ಓ ಸಿ, ಬಿ ಸಿ ಇಸ್ ಅ ಡಯಾಮೀಟರ್, ಓ ಅನ್ನೋದು ಸೆಂಟರ್ ಆಯ್ತು. ಸೆಂಟರ್ ಇಂದ ಓ ಇ ಸರ್ಕಲ್ ಮೇಲೆ ಇದೆ. ಹಾಗಾದ್ರೆ ಇದು ಕೂಡ ರೇಡಿಯಸ್ ಆಯ್ತು. ಡಿ ಒ ಕೂಡ ಸರ್ಕಲ್ ಮೇಲೆ ಇದೆ. ಹಾಗಾದ್ರೆ ಅದು ಕೂಡ ರೇಡಿಯಸ್ ಆಯ್ತು. ನಮ್ಗೇನ್ ಗೊತ್ತು? ರೇಡಿಯಸ್ ಯಾವಾಗ್ಲೂ ಒಂದಕ್ಕೊಂದು ಈಕ್ವಲ್ ಇರ್ತವೆ. ಹಾಗಾದ್ರೆ ನಾನು ಏನ್ ಬರಿಬಹುದು ಇಲ್ಲಿ? ಓ ಡಿ ಈಕ್ವಲ್ಸ್ ಟು ಓ ಇ. ಸೊ ಇದೆಲ್ಲ ಸೈಡ್ಸ್ ಒಂದಕ್ಕೊಂದು ಈಕ್ವಲ್ ಆಯ್ತು ಅಂತ ಅರ್ಥ. ಈಗ ನಾವ್ ಇದನ್ನ ಯೂಸ್ ಮಾಡ್ಕೊಂಡು ಹೇಗ್ ಬರಿಬಹುದು? ಇದು ಬಿ ಮತ್ತೆ ಡಿ. ಓಕೆ, ಈಗ ಎರಡು ಸೈಡ್ಸ್ ಈಕ್ವಲ್ ಇದಾವೆ. ಓಕೆ, ಒಂದು ಟ್ರಯಾಂಗಲ್ ನಲ್ಲಿ ಈ ಟ್ರಯಾಂಗಲ್ ತಗೊಳ್ಳೋಣ. ಒಂದು ಟ್ರಯಾಂಗಲ್ ಇ ಒ ಸಿ ಅಂತ ಅನ್ಕೊಂಡ್ರೆ, ಟ್ರಯಾಂಗಲ್ ಇ ಒ ಸಿ ಅಲ್ಲಿ ಇವು ಎರಡು ಸೈಡ್ಸ್ ಈಕ್ವಲ್ ಇದ್ದಿದ್ರಿಂದ ಈ ಎರಡು ಆಂಗಲ್ಸ್ ಈಕ್ವಲ್ ಇರ್ತಾವೆ. ಇದನ್ನ ಏನೋ ಒಂದು ಸಿ ಅಂತ ಅನ್ಕೊಳ್ಳೋಣ. ಅದೇ ತರ
ಟ್ರಯಾಂಗಲ್ BOD ಅಲ್ಲಿ, ಆ ಟ್ರಯಾಂಗಲ್ BOD ಅಲ್ಲಿ ಈ ಮತ್ತೆ ಈ ಸೈಡ್ಸ್ ಈಕ್ವಲ್ ಇದ್ದಿದ್ರಿಂದ ಈ ಆಂಗಲ್ಸ್ ಈಕ್ವಲ್ ಇರ್ತವೆ, ಕರೆಕ್ಟಾ? ಇದನ್ನ ಬಿ ಅಂತ ಅನ್ಕೊಳ್ಳೋಣ. ಸೊ ಇದು ಕೂಡ ಬಿ ಅಂತಾನೆ ಇರುತ್ತೆ. ಎಸ್, ಇದು ಕೂಡ ಬಿ ಅಂತಾನೆ ಇರುತ್ತೆ. ಈಗ ಟೋಟಲ್ ಆಂಗಲ್ ಆಫ್ ಟ್ರಯಾಂಗಲ್ ಎಷ್ಟಿರುತ್ತೆ? 180. ಸೊ ಇದು ಬಿ ಪ್ಲಸ್ ಬಿ 2B ಆದ್ರೆ ಇದು ಉಳಿದಿರೋದು ಎಷ್ಟಾಯ್ತು? 180 ಮೈನಸ್ 2B. ಅದೇ ತರ ಇಲ್ಲೂ ಕೂಡ ಎಷ್ಟು ಉಳಿತು? 180 ಮೈನಸ್ 2C. ಯಾಕಂದ್ರೆ C ಪ್ಲಸ್ C 2C ಆಯ್ತು. ಓಕೆ, ಇದನ್ನ ಒಂದೇನೋ ಎಕ್ಸ್ ಅಂತ ಅನ್ಕೊಂಡಿದೀವಿ. ಓಕೆ, ಸೊ ಹೌ ಕ್ಯಾನ್ ಯು ಯೂಸ್ ದಿಸ್ ನಾವ್? ಅರ್ಥ ಮಾಡ್ಕೊಳ್ಳಿ ಏನೇನ್ ಎಕ್ಸ್ ಎಲ್ಲಿದೆ, ಆಮೇಲೆ ಒಂದು ಎ ಅನ್ನೋದು ಒಂದ್ ನಮ್ಗೆ ಆಂಗಲ್ ಕೊಟ್ಟಿದ್ದಾರೆ. ಸೊ ಈ ಆಂಗಲ್ ಎ ನಾವು ಹೇಗೆ ಯೂಸ್ ಮಾಡ್ಕೋಬಹುದು, ಸರಿನಾ? ಈಗ ನೋಡಿ, ಮತ್ತೆ ಟ್ರಯಾಂಗಲ್ ABC ಅನ್ನೋದು ಒಂದು ಟ್ರಯಾಂಗಲ್, ಕರೆಕ್ಟ್ ಅಲ್ವಾ? ABC ಅನ್ನೋದು ಒಂದು ಟ್ರಯಾಂಗಲ್. ಇದ್ರಲ್ಲಿ ಏನಾಗುತ್ತೆ? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರೀಸ್. ಹೌದಾ? ಅದೇ ತರ ಇದು ಒಂದಾಯ್ತು. ಪ್ಲಸ್ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ? ಈಗ ನೋಡಿ, ಇಲ್ಲಿಂದ ಇಲ್ಲಿ ನಾನು ಒಂದ್ ರೆಡ್ ಮಾರ್ಕ್ ತಗೊಂತೀನಿ. ಇಲ್ಲಿ 1 ಸೆಕೆಂಡ್. ಇಷ್ಟು ಏನಿದೆ, ಇಷ್ಟು ಯಾವಾಗ್ಲೂ ನಿಮ್ಗೆ 180 ಡಿಗ್ರಿನ ಸಿಗ್ಬೇಕಲ್ವಾ? ಇದು ಕಂಪ್ಲೀಟ್ ಆಗಿ ನಿಮ್ಗೆ 180 ಡಿಗ್ರಿನ ಸಿಗ್ಬೇಕು. ದೇರ್ಫೋರ್ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು. ಇದು ರೆಡ್ ಆಂಗಲ್ ಏನಿದೆ 180ನೇ ಇರ್ಬೇಕು. ಹಾಗಾದ್ರೆ ಇದು 180 ಮೈನಸ್ 2B ಪ್ಲಸ್ ಎಕ್ಸ್ ಪ್ಲಸ್ 180 ಮೈನಸ್ 2C ಈಕ್ವಲ್ಸ್ ಟು 180ನೇ ಆಯ್ತು. ಹೌದಾ? ಸೊ ಇಲ್ಲಿ 180 ಕ್ಯಾನ್ಸಲ್ ಆಯ್ತು. ಏನೇನು ಉಳಿತು ಇವಾಗ? ಇದರಿಂದ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ನಿಮಗೆ? 2B ಪ್ಲಸ್ 2C ಮೈನಸ್ 180 ಅಂತ ಸಿಗುತ್ತೆ. ಹೌದಾ? ಅಥವಾ ಇಲ್ಲಿ 2 ನ ಕಾಮನ್ ತಗೊಂಡ್ರೆ ಇದು B ಪ್ಲಸ್ C ಮೈನಸ್ 180 ಆಯ್ತು. ಯಾವುದು? ಎಕ್ಸ್. ಸೊ ಇಲ್ಲಿ ನಿಮ್ಗೆ ಎಕ್ಸ್ ಸಿಗ್ತಾ ಇದೆ 2 ಇಂಟು B ಪ್ಲಸ್ C ಮೈನಸ್ 180. ನಮ್ಗೆ 180 ಅಂತೂ ಏನಂತ ಗೊತ್ತು, ನಮ್ಗೆ ಈಗ B ಪ್ಲಸ್ C ವ್ಯಾಲ್ಯೂ ಬೇಕು, ಸರಿನಾ? ಓಕೆ, ಈಗ ಟ್ರಯಾಂಗಲ್ ABC ಗೆ ಬರೋಣ. ಓಕೆ, ಟ್ರಯಾಂಗಲ್ ABC ಗೆ ಮತ್ತೆ ಟೋಟಲ್ ಆಂಗಲ್ ಇಸ್ 180 ಡಿಗ್ರಿ. ಹೌದಾ? ಇಲ್ಲಿ ಒಂದು ಆಂಗಲ್ ಇದೆ A, ಇದು ಒಂದು ಆಂಗಲ್ B, ಇದು ಒಂದು ಆಂಗಲ್ C. ಯಾವ್ದಕ್ಕೆ? ಟ್ರಯಾಂಗಲ್ ABC ಗೆ ಟೋಟಲ್ 180 ಆಗುತ್ತೆ. ಸೊ ಇದೇನಾಯ್ತು? 50 ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ C ಯಾವಾಗ್ಲೂ 180 ಡಿಗ್ರಿನೇ ಆಗಿರುತ್ತೆ. ಅಂದ್ರೆ B ಪ್ಲಸ್ C ಎಷ್ಟಾಯ್ತು? 180 ಮೈನಸ್ 50 ಅಂದ್ರೆ 130 ಆಯ್ತು. ಸೊ ನಮ್ಗೆ B ಪ್ಲಸ್ C ಕೂಡ ಸಿಕ್ತು. ಈ ಎಕ್ಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಇದೇನಾಯ್ತು? 2 ಇಂಟು 130 ಮೈನಸ್ 180. ಹೌದಾ? ಇದೆಷ್ಟಾಯ್ತು? 260 ಮೈನಸ್ 180. ಸೊ ಎಕ್ಸ್ ವ್ಯಾಲ್ಯೂನೇ ಕಂಡು ಹಿಡಿಬೇಕಿತ್ತಲ್ವಾ ನಮ್ಗೆ? ಅದು ಎಷ್ಟಾಯ್ತು? 80 ಡಿಗ್ರೀಸ್ ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಇಸ್ 80 ಡಿಗ್ರಿ. ಅಂದ್ರೆ ಆಂಗಲ್ DOE ಇಸ್ 180 ಡಿಗ್ರಿ. ಸರಿನಾ? ಸೊ ಇದ್ರ ಪ್ರಕಾರ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? 80 ಡಿಗ್ರಿ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ.